ಒಂದು ಒಳ್ಳೆ ರೀತಿಯಲ್ಲಿ ಫ್ರೆಂಡ್ಸು ಎಲೆಕ್ಷನ್. ಯಾಕೆಂದರೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ನಮ್ಮ ತಿಮ್ಮಪ್ಪ ಸರ್ ಅಂತಿದ್ದಾರೆ, ಅವರು MLC ಗೊತ್ತೇನು. ಅದು ಬಿಟ್ಟರೆ ಮತ್ತೆ ಒಬ್ಬರು ಹನ್ನೂರಿಂದ ಒಬ್ಬರು ಶಾಸಕರಾಗಿದ್ದರು, ಚಾಮರಾಜನಗರ ಜಿಲ್ಲೆ. ಹೌದು ಹೌದು, ಭಾರತಿ. ಹೌದು ಸರ್, ಭಾರತಿ ಶಂಕರ್. ಹೌದು ಹೌದು. ಬಿಟ್ಟರೆ ಮತ್ತೆ ಯಾರು ಶಾಸಕರಿರಲಿಲ್ಲ. ಸೊ ಮೈಸೂರು ಮೆಡಿಕಲ್ ಕಾಲೇಜು ತುಂಬ ಖುಷಿಪಟ್ಟರು. ನಮ್ಮ ಸ್ನೇಹಿತ ಇಲ್ಲ ನಮ್ಮ ರೂಮ್ಮೇಟು ಇಲ್ಲ ನಮ್ಮ ಪಕ್ಕದ ರೂಮರು ನಮ್ಮ ಕಾಲೇಜವರೊಬ್ಬರು ಒಂದು ರೆಪ್ರೆಸೆಂಟ್ ಮಾಡ್ತಾರೆ ನಮ್ಮ ರಾಜ್ಯನ ಅಂತಂದರೆ ಸಪೋರ್ಟ್ ಮಾಡ್ಬೇಕಂತೇಳಿ ತುಂಬ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರು. ಅದೇ ರೀತಿ ನಮ್ಮ ತುಮಕೂರಲ್ಲಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿಂದ ಇಟ್ಬಿಟ್ಟು ಮತ್ತು ಎಲ್ಲ ನಮ್ಮ ತುಮಕೂರಲ್ಲಿರೋ ವೈದ್ಯ ಮಿತ್ರರು ಮತ್ತು ನಮ್ಮ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್, ಏಮ್ಸ್ ಫ್ರೆಂಡ್ಸು, ಸೊ ಎಲ್ಲರೂ ಈ ಥರ ಒಂದು ರಾಜಕೀಯ ಇದಕ್ಕೆ ಬರ್ತೀರಾ, ಒಳ್ಳೆ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, ಒಳ್ಳೆ ಕೆಲಸ ಮಾಡ್ಬೋದು ಅಂತೇಳ್ಬಿಟ್ಟು ಒಳ್ಳೆ ರೀತಿ ಸಪೋರ್ಟ್ ಮಾಡಿ. ಸೊ ಅದೇ ರೀತಿ ಈಗ ನನಗೆ ನಾನು ನಿಜವಾಗ್ಲೂ ಏನು ಹೇಳ್ಬೇಕಂತಂದರೆ, ಇಲ್ಲಿ ನಾನು ದಿನ ಏನೋ ಒಂದು ಪ್ರಚಾರ ಗೀಳಕ್ಕೋಸ್ಕರ ನಾನು ಇಲ್ಲಿ ಕೆಲಸ ಮಾಡಬೇಕು, ನಾನೇನೋ ತೋರಿಸ್ಕೋಬೇಕು, ನಾನು ದೊಡ್ಡಸ್ಕೆ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಇಲ್ಲಿ ಕೆಲಸ ಮಾಡ್ತಾಯಿಲ್ಲ. ನನ್ನನ್ನು ದೇಶ ವಿದೇಶಗಳಲ್ಲಿರೋ ನನ್ನ ವೈದ್ಯ ಮಿತ್ರರು ತುಂಬ ಜನ ಬರೀ ವೈದ್ಯಕೀಯ ಕ್ಷೇತ್ರದಲ್ಲ, ಬೇರೆ ಬೇರೆ ತುಂಬ ಕ್ಷೇತ್ರಗಳಲ್ಲಿ ನನಗೆ ಮೋರ್ ದೆನ್ ಸುಮಾರು 100 ದೇಶಗಳಲ್ಲಿ ನನ್ನ ಸ್ನೇಹಿತರು, ಫ್ರೆಂಡ್ಸು, ಗೊತ್ತಿರೋರೆಲ್ಲ ಇದ್ದಾರೆ. ಸೊ ಅವರೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಮತ್ತು ಒಂದು ಶಿಕ್ಷಣ ಹಿನ್ನೆಲೆ ಒಳ್ಳೆಯವರು. ಇವತ್ತು ಶಾಸಕರಾಗಿದ್ದೀರಿ, ಏನಾದರೂ ಸಾಮಾಜಿಕ ಬದಲಾವಣೆ ಆ ಕ್ಷೇತ್ರಕ್ಕೆ, ರಾಜ್ಯಕ್ಕೆ ಕೊಡುಗೆ ಕೊಡೋಂಥ ಕೆಲಸ ಮಾಡಿ ಅನ್ನೋದನ್ನು ಅವರೆಲ್ಲರದು ಒಕ್ಕೂಲಿನ ಬೇಡಿಕೆ. ಸೊ ನಾನು ಈಗ ನಾನು ಇಲ್ಲಿ ಏನೋ ಒಂದು ಸಣ್ಣದು ಕೆಲಸ ಮಾಡಿಬಿಟ್ಟು ಒಂದು CC ರಸ್ತೆ ಮಾಡಿ ಒಂದು ಡ್ರೈನ್ ಮಾಡಿಬಿಟ್ಟು ನಾನು ಇದು ಮಾಡಿದೆ ಅದು ಮಾಡಿದೆ ಅಂತ ಹೇಳಿಲ್ಲ. ಪಾಲಿಸಿ ಡಿಸಿಷನ್ಸು ದೊಡ್ಡ ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಒಂದು ಒಳ್ಳೆ ರೀತಿಯಲ್ಲಿ ಬದಲಾವಣೆ ಮಾಡೋದಕ್ಕೆ ಅವರ ಸಹಕಾರ ನನಗಿದೆ. ಸೊ ಅದಕ್ಕೋಸ್ಕರ ಅವರು ತುಂಬ ದೊಡ್ಡ ನಿರೀಕ್ಷೆಯಲ್ಲಿದ್ದಾರೆ. ಸೊ ನಾನು ಮೈ ಮರೆಯೋಕ್ಕೆ ನಿಮ್ಮ ಜೊತೆ ಮಾತಾಡ್ತಾ ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ನಿಮ್ಮ ಸೇವೆ, ನಿಮ್ಮ ಅನುಭವ ಕೇವಲ ಕೂಡ್ಲಿಗೆ ಸೀಮಿತ ಆಗಬಾರ್ದು. ಯಾಕಂದರೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಅನೌನ್ಸ್ ಆಗೋ ಟೈಮಲ್ಲಿ ಲೋಕಸಭೆಗೆ ಎಲ್ಲರೂ ಕೇಳಿಬಂದಿದ್ದು ಒಂದೇ ದನಿ, ದೇಶಕ್ಕೆ ಒಳ್ಳೆ ಹೆಲ್ತ್ ಪಾಲಿಸಿ ಸಿಗ್ಬೋದೇನೋ ಅಂತ. ಬಟ್ ಈ ಟರ್ಮಲ್ಲಿ ಇನ್ನೂ ಸಿಕ್ಕಿಲ್ಲ. ಅದೇ ರೀತಿ ನಿಮಗೂ ಕೂಡ ಅವಕಾಶಗಳ ಮುಂದೆ ಇದ್ದೇ ಇರುತ್ತೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಈಗ ಒಬ್ಬ ಸೀನಿಯರ್ ರಾಜಕಾರಣಿಗೆ ಏನು ಗೌರವ ಅವಕಾಶಗಳು ಸಿಗ್ತಾವೋ, ನಾನು ಫಸ್ಟ್ ಟೈಮ್ MLAಗೆ ನಮ್ಮ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಆಗಿನಿಂದ ಎಲ್ಲರಿಂದನೂ ನನಗೆ ತುಂಬ ಒಳ್ಳೆಯ ಸಹಕಾರ ಸಿಗ್ತಾ ಇದೆ. ಸೊ ನಾನು ಇಷ್ಟರಲ್ಲೇ ನನಗಿರೋ ಈ ಶಾಸಕ ಸ್ಥಾನದಲ್ಲೇ ನನಗೆ ಭಾಳ ಖುಷಿ ಇದೆ. ಏಕೆಂದರೆ ಇಲ್ಲಿ ನಾನು ತುಂಬ ತಿಳ್ಕೊಳ್ಬೇಕಾಗಿದೆ. ಸೊ ನಾನು ತುಂಬ ಇನ್ನೂ ಕೆಲಸ ಮಾಡೋದಿದೆ. ಸೊ ನಾನು ಯಾವುದೇ ರೀತಿ ನಮ್ಮ ಸರ್ಕಾರದಲ್ಲಾಗಲಿ ಮತ್ತು ಯಾವುದೇ ದೊಡ್ಡ ಹುದ್ದೆಗಳು ನನ್ನ ನಿರೀಕ್ಷೆನೂ ಇಲ್ಲ, ನನಗೆ ಅದರ ಅವಶ್ಯಕತೆಯೂ ಇಲ್ಲ. ಸೊ ನಾನು ನನ್ನ ಕ್ಷೇತ್ರದ ಜನಗಳ ಬಗ್ಗೆ ಇಲ್ಲಿ ಇನ್ನೂ ಆಳವಾಗಿ ಬೇರೆದಂಥ ಸಮಸ್ಯೆಗಳನ್ನ ನಾನು ತಿಳ್ಕೊಂಡು ನಾನು ಬಗೆಹರಿಸಬೇಕಾಗಿದೆ. ಸೊ ಇದನ್ನು ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಥರ ನಮ್ಮ ತಾಲೂಕನ್ನು ಡೆವಲಪ್ ಮಾಡಿ ಆಮೇಲೆ ಈ ಥರ ಇಂಪ್ಲಿಮೆಂಟ್ ಮಾಡಿ, ನಾವು ಹಿಂಗೆ ಮಾಡಿದ್ದೀವಿ ನೀವು ಮಾಡಿ ಅಂತ ಹೇಳೋಕ್ಕೆ ನಮ್ಗೆ ಈಸಿ ಆಗುತ್ತೆ. ಈಗ ಸುಮಾರು ಆ ಥರ ಪ್ರಾಜೆಕ್ಟ್ಸ್ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಸೊ ಅದಾದಾಗ ಯಾಕೆಂದರೆ ಇಲ್ಲಿ ನಾನು ಹೇಳಿದ್ದೆ ಫಸ್ಟ್ ಒಂದು ಹೇಳಿದೆ, ಅಮಾಯಕರು ಅಸಹಾಯಕರಿದ್ದಾರೆ. ಸೊ ಇಂಥವ್ರ ಹತ್ರ ಈಗ ನಮ್ಮನ್ನು ಯಾಕೆ ಥರ್ಡ್ ವರ್ಲ್ಡ್ ಕಂಟ್ರಿ ಅಂತ ಹೇಳ್ತಾರೆ ನಮ್ಮ ದೇಶನ? ಯಾಕೆಂದರೆ ನಾವು ಗಿನಿಪಿಗ್ಗಳು, ಎಲ್ಲ ಲ್ಯಾಬ್ ರಿಸರ್ಚ್ಗಳಾಗಲಿ ನಮ್ದು ಏನೇ ಇದಾಗ್ಲಿನೂ ನಮಗೆ ಬೇರೆ ರೀತಿ ನೋಡ್ತಾರೆ ಪ್ರಪಂಚದಲ್ಲಿ, ಡೆವಲಪ್ಮೆಂಟ್ ವಿಷಯದಲ್ಲೇ ಆಗಲಿ ಯಾವುದೇ ಇದರಲ್ಲಿ. ಸೊ ಈಗ ಎಲ್ಲ ರೀತಿ ಹಿಂದುಳಿದಾಗ ಅದಕ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಒಳ್ಳೆ ಅವಕಾಶ ಇದೆ ಇಲ್ಲಿ ಡೆವಲಪ್ಮೆಂಟ್ಗೆ. ಈಗ ಎಷ್ಟೊಂದು ಕಡೆ ನಾನು ಎಲ್ಲ ಪ್ರತಿಯೊಂದು ಅಬ್ಸರ್ವ್ ಮಾಡ್ತೀನಿ. ಈಗ ಒಂದು ಹೈವೇಲಿ ಹೋಗ್ತಾ ಇದ್ರೆ, ಒಂದು ಯಾವ್ದಾದ್ರು ಹೈವೇಲಿರೋ ಒಂದು ಊರು ಬಂದರೆ ಅಲ್ಲಿ ಆಗಾಗಲೇ ದೊಡ್ಡ ಆಫೀಸಸ್ಸು, ದೊಡ್ಡ ಇಂಡಸ್ಟ್ರೀಸು ಎಲ್ಲ ಬಂದಿದೆ. ಈಗ ನೋಡಿ ನಮ್ಮ ತಾಲೂಕಲ್ಲಿ 52 ಕಿಲೋಮೀಟ್ರು ಹೈವೇ ಇದೆ. ಸೊ ಒಂದೇ ಒಂದು ಉದ್ಯೋಗಾವಕಾಶ ಇರೋಂಥ ಒಂದು ಯಾವುದಾದ್ರೂ ಇಂಡಸ್ಟ್ರೀಸ್ ಆಗಲಿ ಯಾವುದೂ ಇಲ್ಲ. ಸೊ ನೀರಾವರಿ ಮೂಲಗಳು ಇಲ್ಲದಕ್ಕೋಸ್ಕರ, ಈ ಡ್ರೈ ಲ್ಯಾಂಡ್ ಇರೋದಕ್ಕೋಸ್ಕರ ಈ ಥರ ಆಗಿದೆ. ಸೊ ಬಯಲು ಸೀಮೆ ಇದು. ಇಲ್ಲಿ ಬೋರ್ವೆಲ್ ಎಷ್ಟು ಅಡಿ ಹೋಗ್ಬೇಕು ಸರ್? ಬೋರ್ವೆಲ್ಲು 500,000 ಅಡಿವರೆಗೂ ಹೋಗಬೇಕಾಗುತ್ತೆ, ಕೆಲವು ಕಡೆ ತುಂಬ ಜಾಸ್ತಿ ಹೋಗಬೇಕಾಗುತ್ತೆ. ಸೊ ಆ ಥರ ಪರಿಸ್ಥಿತಿ ಇದೆ. ಸರಿ ಪರಿಹಾರ ನೀರು ಹೌದು. ಈಗ 74 ಕೆರೆ ತುಂಬಿಸೋ ಯೋಜನೆ ಅಂತಿಮ ಹಂತದಲ್ಲಿದೆ. ಸೊ ಮಾನ್ಯ ನಮ್ಮ ಈ ಇಂದಿನ ಶಾಸಕರಾದಂಥ NY ಗೋಪಾಲ್ ಕೃಷ್ಣರ ಅವಧಿಯಲ್ಲಿ ಅದು ಶುರುವಾಗಿತ್ತು. ಸೊ ಅವರು ಒಂದು ತುಂಬ ದೊಡ್ಡ ಮಹತ್ತರ ಕೊಡುಗೆಯನ್ನು ನಮ್ಮ ತಾಲೂಕಿಗೆ
ನಮಗೆ ಕೊಟ್ಟೋಗಿದ್ದಾರೆ. ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ಅಂತ ಒಳ್ಳೆ ಇದನ್ನ ಮುಂದುವರಿಸುವಂತ ಸೌಭಾಗ್ಯ ನನಗೆ ಬಂದಿದೆ. ಏನ್ ಸರ್, ಹಿಂದಿದ್ದ ಶಾಸಕರನ್ನ ಹೊಗಳೋ ಪ್ರಸ್ತುತ ಶಾಸಕರುಗಳು ಸಿಗೋದು ಕಡಿಮೆ. ಒಳ್ಳೆ ಕೆಲಸ ಮಾಡಿದಾಗ ನಾವು ಖಂಡಿತ ಅದು ಹೌದು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಮತ್ತೆ ಈಗ ನಮಗೆ ಈಗ ನೀವು ಹೇಳಿದ್ರಿ ಒಂದು ಸರ್ಕಾರದ ಹೆಚ್ಚಿನ ಉನ್ನತ ಸ್ಥಾನಗಳು ಅಂತೇಳಿ. ಈಗ ನಾನು ಒಂದು ಮೊದಲನೇ ಬಾರಿ ಶಾಸಕನಾಗಿದ್ದರೆ ಕೂಡ ರಾಜ್ಯ ಯಶಸ್ವಿನಿ ದರ ಪರಿಷ್ಕರಣಾ ಸಮಿತಿ ಅಂತೇಳಿ, ಯಶಸ್ವಿನಿ ನಮ್ಮ ಕರ್ನಾಟಕದ ಒಂದು ಯುನೀಕ್ ಪ್ರೋಗ್ರಾಮ್, ರೈತರಿಗೆ ಸಹಕಾರ ಸಂಘಗಳಿಂದ ನಡೆಯುವಂಥದ್ದು. ಸೊ ಯುನೀಕ್ ಪ್ರೋಗ್ರಾಮ್, ಅದಕ್ಕೆ ಒಂದು ದರ ಪರಿಷ್ಕರಣ 10 ವರ್ಷದಿಂದ ಪ್ರೈಸ್ ರಿವಿಷನ್ ಆಗಿಲ್ಲ. ಯಶಸ್ವಿನಿ ದರ ಪರಿಷ್ಕರಣಾ ಸಮಿತಿ ಅಂತ ಮಾಡಿದ್ದಾರೆ. ಸೊ ಐ ಆಮ್ ದ ಚೇರ್ಮನ್ ಆಫ್ ದಟ್ ಕಮಿಟಿ. ಸೊ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಹಕಾರ ಸಚಿವರಾದಂಥ KN ರಾಜಣ್ಣ ಸರ್ ಅವರು ಒಂದು ಕಮಿಟಿ ಮಾಡಿ ಈಗ ನನ್ನನ್ನೇ ಅಧ್ಯಕ್ಷ ಮಾಡಿ ಸುಮಾರು 3 ತಿಂಗಳಲ್ಲಿ 13 ಮೀಟಿಂಗ್ ಮಾಡಿ ನಾವು ಈಗ ಒಂದು ಒಳ್ಳೆ ರೈತರಿಗೆ ಉಪಯೋಗ ಆಗಂತ ಮೇನ್ಲಿ ವಿಶೇಷವಾಗಿ ಟೈರ್ 2 ಟೈರ್ 3 ಸಿಟೀಸಲ್ಲಿ ಈ ಬಡವರಿಗೆ, ಕಡು ಬಡವರಿಗೆ, ಯಶಸ್ವಿನಿ ಫಲಾನುಭವಿಗಳಿಗೆ ಉತ್ತಮ ಚಿಕಿತ್ಸೆ ಸಿಗೋದಕ್ಕೆ ಆಸ್ಪತ್ರೆಗಳಿಗೆ ನಾವು ಹೆಲ್ಪ್ ಆಗಂತ, ರೈತರಿಗೆ ಹೆಲ್ಪ್ ಆಗಂತ ಕೆಲಸಗಳಿಗೆ ನಾವು ಈಗ ಅದನ್ನು ದರ ಪರಿಷ್ಕರಣೆ ಮಾಡ್ತಾಯಿದ್ದೀವಿ. ಈಗ ಬಜೆಟಲ್ಲಿನೂ ಈಗಾಗಲೇ ಪ್ರೀ ಬಜೆಟ್ ಮೀಟಿಂಗಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿ ನಮಗೆ ಎಷ್ಟು ಅವಶ್ಯಕತೆ ಇದೆ, ಇದನ್ನು ಇನ್ನೂ ಗಟ್ಟಿಗೊಳಿಸೋಕ್ಕೆ ಯಾವ ರೀತಿ ಮಾಡಬೇಕಂತೇಳಿ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಅದೇ ರೀತಿ ಒಂದು ವೈದ್ಯರು ಆಗಿದ್ದಾರೆ ಅನ್ನೋದಕ್ಕೋಸ್ಕರ ಮತ್ತು ತಿಳುವಳಿಕೆ ಇದ್ದಾರೆ ಅನ್ನೋದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಯವರು ವಿಶೇಷವಾಗಿ ನಮ್ಮನ್ನು ರಾಜೀವ್ ಗಾಂಧಿ, ಇದು ಏಷ್ಯಾದಲ್ಲೇ ದೊಡ್ಡ ಒಂದು ಹೆಲ್ತ್ ಯೂನಿವರ್ಸಿಟಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಸಂಸ್ಥೆ, ಅದಕ್ಕೆ ನಾನು ನಾಮಿನೇಟೆಡ್ ಮೆಂಬರ್ ಆಗಿನೂ ನಮ್ಮನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಎಲ್ಲ ಸಂಪುಟ ಸಭೆ ಇವತ್ತು ನಮಗೆ ಅನುಮೋದಿಸಿದ್ದಾರೆ. ಸೊ ನಿಜವಾಗ್ಲೂ ಅದು ಕೂಡ ನನಗೆ ಭಾಳ ಜವಾಬ್ದಾರಿ ಕೆಲಸ. ಅದು ಒಂದು ಯಾಕೆಂದರೆ ನಾವು ಇಲ್ಲೆಲ್ಲ ನೋಡ್ತಾ ಇದ್ದೀವಿ, ಈ ನರ್ಸಿಂಗ್ ಕಾಲೇಜಸ್ಸು ಮತ್ತು ಇಲ್ಲಿರೋದು ಪ್ಯಾರಾಮೆಡಿಕಲ್ಲು ಸಣ್ಣ ಇದರಿಂದ ಎಷ್ಟು ತೊಂದರೆ ಅನುಭವಿಸ್ತಾರೆ. ಸೊ ನಾನು ಅಂಥದ್ದೊಂದು ಯೂನಿವರ್ಸಿಟಿನ ರೆಪ್ರೆಸೆಂಟ್ ಮಾಡಿದಾಗ ಖಂಡಿತ ಇಲ್ಲಿರೋ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಬೋದು ಅನ್ನೋದು. ಸೊ ಖಂಡಿತ ನಮಗೆ ಇವೆಲ್ಲ ತುಂಬ ಖುಷಿ ಕೊಡೋಂಥ ವಿಚಾರ. ಮೊದಲ ಬಾರಿ ಶಾಸಕರಿಗೆ ಇದ್ರದ್ದು ಸೊ ಕ್ಷೇತ್ರದಲ್ಲೇ ಆಗಿರ್ಬೋದು, ವಿಧಾನಸೌಧದಲ್ಲೇ ಆಗಿರ್ಬೋದು, ಈಗಾಗಲೇ ನಾನು ಜ್ವಲಂತ ಸಮಸ್ಯೆಗಳು ತಾಲೂಕಲ್ಲಿ ಏನಿದ್ದಾವೆ ಎಲ್ಲದ್ರ ಬಗ್ಗೆ ನಾನು ಈಗಾಗಲೇ ತಿಳ್ಕೊಂಡು ಚರ್ಚೆ ಮಾಡಿದ್ದೀನಿ. ಈಗಾಗಲೇ ಈಗ 3ನೇ ತಾರೀಕು ಬರೋಂಥ ಅಧಿವೇಶನದಲ್ಲಿ ರಾಜ್ಯಪಾಲರ ಮೇಲಿನ ಚರ್ಚೆಗೆ ನಾನು ಈಗಾಗಲೇ ಟಾಪಿಕ್ ರೆಡಿ ಮಾಡಿಕೊಂಡು ಅಲ್ಲಿ ಅಲ್ಲಿ ಕೇಳಿದ್ರು ಮೇಡಮ್, ನಮ್ಮ ಸೆಕ್ರೆಟರಿ ಇನ್ನು 3ನೇ ತಾರೀಕು ಕೊಡ್ಬೇಕು ಸರ್ ಅಂತೇಳಿ. ನಾನು 3ನೇ ತಾರೀಕು ಹಾಕಿ ಡೇಟ್ ಕೊಟ್ಟಿದ್ದೀನಿ ಮೇಡಮ್. ಮುಂಚೆನೆ ಸೀರಿಯಲ್ ನಂಬರ್ ಅಲ್ಲಿ ನಮ್ದು ಫಸ್ಟ್ ಬರಬೇಕು. ಜಾಸ್ತಿ ಸಮಸ್ಯೆಗಳಿದಾವೆ, ಅದ್ರ ಬಗ್ಗೆ ನಮ್ಗೆ ಚರ್ಚೆ ಮಾಡಕ್ಕೆ ನಮ್ಗೆ ಲೆಟರ್ ಕೊಡ್ಬೇಕಾ ಅಥವಾ ಆನ್ಲೈನ್ ಅಪ್ಡೇಟ್ ಮಾಡಬೇಕು? ಆನ್ಲೈನ್ ಅಪ್ಡೇಟ್ ಮಾಡೋಕ್ಕೂ ಅವಕಾಶ ಇದೆ. ಲೆಟರ್ ಕೊಡ್ಬೋದು. ನಾನು ವಿಧಾನಸೌಧದಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡಿ, ಏನಾಗ್ತದೆ ಆನ್ಲೈನಲ್ಲೂ ಖಂಡಿತ ಮಾಡ್ಬೋದು. ಅಲ್ಲಿ ಹೋಗಿ ಅವ್ರ ಮುಂದೆ ಕೂತ್ಕೊಂಡು ಸ್ವಲ್ಪ ಇದಾದಾಗ ಸ್ವಲ್ಪ ಪ್ರಯಾರಿಟಿಗೆ ನಮಗೆ ಅವಕಾಶ ಇದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.